ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ನಾಯಿಗಳ ದಾಳಿಯಿಂದ ಜಿಂಕೆಯನ್ನು ರಕ್ಷಿಸಿದ ಯುವಕರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುವರ್ಣಗಿರಿ ಯಲ್ಲಾಪುರ ಹತ್ತಿರದ ಮರಡಿ ಹನುಮಪ್ಪನ ದೇವಸ್ಥಾನ ಕ್ರಾಸ್ ಬಳಿ ನಾಯಿಗಳ ದಾಳಿಗೆ ಒಳಗಾದ ಜಿಂಕೆಯನ್ನು PSI ಈರಪ್ಪ ರೆತ್ತಿ ಅವರ ಮಾಹಿತಿಯ ಮೇರೆಗೆ ರಾಷ್ಟ್ರಮಟ್ಟದ ಕ್ರಿಕೆಟ್ ಕಾಮೆಂಟೇಟರ್ ಸಂತೋಷ್ ಕಾರ್ಬಾರಿ ಹಾಗೂ KSRTC ಬಸ್ ಚಾಲಕ ಮುತ್ತಣ್ಣ ಮುಷಪ್ನವರ ನಾಯಿಗಳ ದಾಳಿಯಿಂದ ಜಿಂಕೆಯನ್ನು ರಕ್ಷಿಸಿದ್ದಾರೆ. ನಂತರ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಅವರು ಮಾನವೀಯತೆ ಮೆರೆದಿರುವ ಘಟನೆ ಗುರುವಾರ ಜರುಗಿದೆ. ನಂತರ ಪಶು ಆಸ್ಪತ್ರೆಯಲ್ಲಿ ಜಿಂಕೆಗೆ ಪ್ರಥಮ ಚಿಕಿತ್ಸೆ ನೀಡಿ ಉಪವಲಯ ಅರಣ್ಯಾಧಿಕಾರಿ ಪ್ರಕಾಶ್ ಕರಗುಪ್ಪಿ ಅವರ ಸುಪರ್ದಿಗೆ ಜಿಂಕೆಯನ್ನು ಒಪ್ಪಿಸಲಾಯಿತು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಇಲಾಖೆ ತಗೊಂಡೋಗಿ ಬಿಡ್ತೀವಿ. ಅಲ್ಲಿಂದ ಎಲ್ಲ ತೋರಿಸಿ ಎಲ್ಲ ಚಿಕಿತ್ಸೆ ಎಲ್ಲ ಕೊಟ್ಟಿದ್ದೀವಿ. ಚೆನ್ನಾಗಿದೆ, ಎಲ್ಲ ಓಕೆ ಇದೆ. ಅದು ಜಂಗಲ್ ಬಿಡಲಿಕ್ಕೆ ಸರ ಕೆಲಸ ಮುಗಿಸ್ಕೊಂಡು ಹೊಳ್ಳಿ ಬರಬೇಕಾದ್ರೆ ಹೊಳ್ಳಿ ಬರುವ ಹೊತ್ತಿನಲ್ಲಿ ಯಲ್ಲಾಪುರ ಮತ್ತು ಸುರುಣಿಗಿ 18 ಗಂಟೆ ಮರಡಿ ಹನುಮಂತ ದೇವಸ್ಥಾನದ ಹತ್ತಿರದಲ್ಲೇ ಸರ್ ನಾವು ರೋಡಿಗೆ ಬರೋ ಮುಂದೆ ಅಲ್ಲಿ ಜಿಂಕೆಗೆ ನಾಯಿ ಬಂದು ಕಡದ ಫುಲ್ ಗಾಯಗಳು ಮಾಡಿದ್ದೀವಿ. ಆಮೇಲೆ ಅದು ನಮಗೆ ಗಮನಕ್ಕೆ ಬರ್ತದೆ. ನಾವೆಲ್ಲ ಸಾಹೇಬರಿಗೆ ಮತ್ತು ಆಮೇಲೆ PSI ಸಾಹೇಬ್ರಿಗೆ ಫೋನ್ ಮಾಡಿದ್ವಿ. ನಮ್ಮ ಹಿರಣ್ಯ ರೆಡ್ಡಿ ಸಾಹೇಬ್ರು ನಮಗೇನಂದ್ರೆ ಇಲ್ಲ ನಾವು ನಿಮಗೆ ಇವ್ರ ಸಾಹೇಬ್ರ ನಂಬರ್ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವ್ರದ್ದು ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಮಾಡಿರಿ ಅಂತ ಹೇಳಿದ್ದಕ್ಕೆ ನಮ್ಮ ಈ ಭಾಗದ ಉಪ ವಲಯ ಅರಣ್ಯಾಧಿಕಾರಿ ಆದಂಥ ಕರಗುಪ್ಪಿ ಸಾಹೇಬರು ಬಂದು ಅದಕ್ಕೆ ಒಂದು ಒಳ್ಳೆಯ ಪ್ರಥಮ ಚಿಕಿತ್ಸೆ ನೀಡಿ ಮುಂದೆ ಅದಕ್ಕೆ ಸುರಕ್ಷಿತವಾದ ಅರಣ್ಯ ಪ್ರದೇಶದಲ್ಲಿ ಬಿಡಲಾಗುವುದಂತೇಳಿ ನಮ್ಮ ಮುಂದೆ ಈ ಮೂಲಕ ಹೇಳಿದರು ಸರ್.